ಇನ್ನು ಇಂಥದ್ದೇ ಒಂದು ಘಟನೆ ದೆಹಲಿಯಲ್ಲೂ ಕೂಡ ವರದಿಯಾಗಿದೆ. ಇಲ್ಲೂ ಕೂಡ ಪತ್ನಿ ಕಾಟಕ್ಕೆ ಬೇಸತ್ತು ಒಬ್ಬ ಪತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅತುಲ್ ಸುಭಾಷ್ ಮಾದರಿಯಲ್ಲೇ ಇದು ಮತ್ತೊಂದು ಕೇಸ್. ಬೆಂಗಳೂರಿನಲ್ಲಿ ಒಬ್ಬ ಟೆಕ್ಕಿ ಅತುಲ್ ಸುಭಾಷ್ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ. ಇದಕ್ಕೂ ಕೂಡ ತನ್ನ ಪತ್ನಿ ಮತ್ತು ಆಕೆಯ ಕುಟುಂಬಸ್ಥರು ಕಾರಣ ಅಂತೇಳಿ ಆತ ಡೆತ್ ನೋಟ್ ಒಂದು ವಿಡಿಯೋನ ಕೂಡ ಮಾಡಿಟ್ಟಿದ್ದ. 54 ನಿಮಿಷ ವಿಡಿಯೋ ಮಾಡಿಟ್ಟು ಈತ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 40 ವರ್ಷದ ಪುನೀತ್ ಖುರಾನ ಅಂತೇಳಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ದುರ್ದೈವಿ ಪತ್ನಿ ಮಣಿಕಾ ಪಹ್ವಾ ವಿರುದ್ಧ ಕಿರುಕುಳದ ಆರೋಪವನ್ನು ಹೊರಿಸಿದ್ದಾನೆ. ಈತ ದೆಹಲಿ ಕಲ್ಯಾಣ್ ವಿಹಾರದ ಮಾಡೆಲ್ ಟೌನ್ನಲ್ಲಿ ವಾಸವಿದ್ದ. कल जब की घटना है आप जब की घटना है कल आप घर पे मौजूद थे? हाँ बेटा मैं ಸೊ ಇವರಿಬ್ರು ಈಗಾಗಲೇ ವಿಚ್ಛೇದನಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿದಾರಂತೆ. ದೆಹಲಿಯಲ್ಲಿ ವುಡ್ ಬಾಕ್ಸ್ ಎನ್ನುವಂತಹ ಕೆಫೆ ಮಾಲೀಕರು ಇವರು. ವುಡ್ ಬಾಕ್ಸ್ ಕೆಫೆಗೆ ಇಬ್ರು ಕೂಡ ಮಾಲೀಕರಾಗಿದ್ರು. 2016ರಲ್ಲಿ ಇಬ್ರು ಕೂಡ ಮದುವೆ ಆಗಿದ್ದಾರೆ. ಅದಾದ ನಂತರ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ರು. ಬಿಸ್ನೆಸ್ ವಿಚಾರಕ್ಕೆ ಏನೋ ದಂಪತಿ ನಡುವೆ ಕಲಹ ಇತ್ತು, ಜಗಳ ನಡೀತಾ ಇತ್ತು. ಸೊ ಹಾಗಾಗಿ ಇಬ್ರು ಕೂಡ ಬೇರೆ ಬೇರೆ ಆಗೋಣ ಅಂತ ಡಿಸೈಡ್ ಮಾಡಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ರು. ಬಟ್ ಅದರ ನಡುವೆ ಈಗ ತನ್ನ ಪತ್ನಿ ಕಿರುಕುಳದಿಂದ ಬೇಸತ್ತು ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಮಾಡಿಟ್ಟು ಈತ ಸ್ಯೂಸೈಡ್ ಮಾಡ್ಕೊಳ್ತಾನೆ. कल जब की घटना है आप जब की घटना है कल आप घर पे मौजूद थे? हाँ बेटा मैं ये ना मेरे बच्चे को इंसाफ दिलाओ, इसकी आत्मा को शांति बढ़े।